ಮಲ್ಲಿಕಾರ್ಜುನ ಖರ್ಗೆ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಬಂಪರ್ ಗಿಫ್ಟ್ ಅನ್ನು ನೀಡಿದ್ದಾರೆ. 100 ಕೋಟಿ ವೆಚ್ಚದಲ್ಲಿ ನಿಮಾನ್ಸ್ ಮಾದರಿಯಂತೆ ಕೇಂದ್ರ ತೆರೆಯುವುದಕ್ಕೆ ಜೇವರ್ಗಿಯಲ್ಲಿ 6 ಕೋಟಿ ವೆಚ್ಚದಲ್ಲಿ ನರ್ಸಿಂಗ್ ಕಾಲೇಜು ಸ್ಥಾಪನೆಯನ್ನ ನಿರ್ಮಿಸಲಾಗುತ್ತೆ ಅಂತ. ಎಸ್ಸಿ ಎಸ್ಟಿ ಒಬಿಸಿ ಹಾಸ್ಟೆಲ್ ಪಿಯು ಕಾಲೇಜಿಗಾಗಿ ಮೇಲ್ದರ್ಜೆಗೆ ಏರಿಸುವುದಕ್ಕೆ ಕೂಡ ಯೋಜನೆ. ಚಿತ್ತಾಪುರ ತಾಲೂಕಿನಲ್ಲಿ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ 100 ಕೋಟಿ ವೆಚ್ಚದಲ್ಲಿ ಎಂಡೋಕ್ರೈನಾಲಜಿ ಕೇಂದ್ರ, 92 ಕೋಟಿ ವೆಚ್ಚದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ, 304 ಕೋಟಿ ವೆಚ್ಚದಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆ ಸ್ಥಾಪನೆ, ನೂತನ ಮೆಗಾ ಡೈರಿ ಪ್ರಾರಂಭಕ್ಕೆ 40 ಕೋಟಿ ಘೋಷಣೆ. ಮಲ್ಲಿಕಾರ್ಜುನ ಖರ್ಗೆ ಮನೆ ಗೆಲ್ಲೋದಕ್ಕೆ ಸಿಎಂ ಮುಂದಾದ್ರ ಅನ್ನೋದೊಂದು ಲೆಕ್ಕಾಚಾರ ಇದಕ್ಕೆ ಕೇಳಿ ಬರ್ತಾ ಇದೆ. ನೋಡಿ, ಸಿಎಂ ಸಿದ್ದರಾಮಯ್ಯನವರ 16ನೇ ಬಜೆಟ್. ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಪಕ್ಕಾ ಲೆಕ್ಕ ಇರುತ್ತೆ, ಹೇಗೆ ಬಜೆಟ್ ಮಂಡಿಸಬೇಕು, ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಕೊಡಬೇಕು ಅಂತ ಅನುಭವದ ಆಧಾರದ ಮೇಲೆ. ಆದರೆ ಇದರಲ್ಲೂ ಕೂಡ ಒಂದಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ ರಾಜಕೀಯವಾಗಿ. ಸಹಜವಾಗಿ ಒಂದು ಬಜೆಟ್ ಮಂಡನೆ ಆದರೆ ಅದಕ್ಕೆ ಬೇಕು ಬೇಡ ಪರ ವಿರೋಧ ಚರ್ಚೆಗಳು ಆಗೇ ಆಗತ್ತೆ. ಇದು ಪೂರಕವಾಗಿದೆಯೋ ಅಥವಾ ನೀರಸವಾದಂಥ ಬಜೆಟು ಅಂತ. ಇಲ್ಲಿ ಹೆಚ್ಚಿನದಾಗಿ ನಾವು ಫೋಕಸ್ ಮಾಡಿ ನೋಡಿದಾಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಎಐಸಿಸಿ ಅಧ್ಯಕ್ಷರನ್ನ ಮನವೊಲಿಕೆ ಮಾಡ್ಕೊಳ್ಳೋದಕ್ಕೆ ಅಥವಾ ಅವರನ್ನು ಇಂಪ್ರೆಸ್ ಮಾಡೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರಕ್ಕೆ ಬಂಪರ್ ಕೊಡುಗೆಯನ್ನು ಕೊಡಲಾಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ರಾಜಕೀಯ ವಲಯದಲ್ಲಿ ಈ ಚರ್ಚೆ ಇವತ್ತು ಜೋರಾಗಿ ಆಗ್ತಾ ಇದೆ. ಕಾರಣ ನಿಮಗೆ ಗೊತ್ತಿರಬಹುದು, ಸಿಎಂ ಬದಲಾವಣೆಯ ಕೂಗು ನಿಧಾನವಾಗಿ ಕಿಡಿಯಾಗಿ ಹೊತ್ಕೊಂಡಿರೋದು ಕಾಂಗ್ರೆಸ್ನಲ್ಲಿ ಸ್ವಲ್ಪ ಕಿಡಿಗೆ ಹೊತ್ಕೊಳ್ತಾ ಹೋಗ್ತಾ ಇದೆ. ಸಿಎಂ ಬದಲಾವಣೆ ಮಾಡಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಅಕ್ಟೋಬರ್ವರೆಗೇನೋ ಗಡುವು ಕೊಟ್ಟಿದ್ದಾರೆ ಅನ್ನೋದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳಿ, ಅಕ್ಟೋಬರ್ಗೆ ಸಿಎಂನ ಚೇಂಜ್ ಮಾಡಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಕೇಳ್ಕೊಂಡು ಬಂದಿದ್ದಾರೆ ಅಂತ ಆಗ್ತಾ ಇದೆ. ಆದರೆ ಸಿಎಂ ಸಿದ್ದರಾಮಯ್ಯನವರೇ ಪೂರ್ಣಾವಧಿಯ ಸಿಎಂ ಆಗಿರ್ತಾರೆ, ಅವರೇ ಸಿಎಂ ಆಗಿ ಮುಂದುವರಿಕೆ ಆಗಬೇಕು ಅನ್ನುವಂಥ ಲೆಕ್ಕಾಚಾರವೂ ಕೂಡ ಕೇಳಿ ಬರ್ತಾ ಇದೆ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಒಂದು ಮಾತುಕತೆ ಆಗಿತ್ತು, ಅದು ಸಿಎಂ ಮಧ್ಯದಲ್ಲಿ ಬದಲಾವಣೆ ಆಗಬೇಕು, ಡಿ.ಕೆ. ಶಿವಕುಮಾರ್ ಅವರಿಗೆ ಸೀಟ್ ಬಿಟ್ಕೊಡ್ಬೇಕು ಅಂತ ಚರ್ಚೆ ಆಗಿತ್ತು ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಅಧಿಕೃತವಾಗಿ ಎಲ್ಲೂ ಕನ್ಫರ್ಮ್ ಇಲ್ಲ. ಆದರೆ ಈಗಿನ ಬೆಳವಣಿಗೆಯನ್ನು ನೋಡಿದಾಗ ಹಂಗಿರಬಹುದೇನೋ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಎಐಸಿಸಿ ಅಧ್ಯಕ್ಷರನ್ನ ಒಲಿಸಿಕೊಳ್ಳೋದಕ್ಕೆ, ಇಂಪ್ರೆಸ್ ಮಾಡೋದಕ್ಕೆ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಖುಷಿ ಪಡಿಸೋದಕ್ಕೆ ಅವರ ಕ್ಷೇತ್ರಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಹೆಚ್ಚಿನ ರೀತಿಯಾದಂಥ ಕಾನ್ಸಂಟ್ರೇಷನ್ ಮಾಡಲಾಗಿದೆ, ಫೋಕಸ್ ಮಾಡಲಾಗಿದೆ. ಈ ಮುಖಾಂತರವಾಗಿ ತನ್ನ ಸಿಎಂ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅಂತ ಏನಾದ್ರು ಟ್ರೈ ಮಾಡ್ತಿದ್ದಾರಾ ಅನ್ನೋ ಒಂದು ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರೋದು. ಇದು ಸಿದ್ದರಾಮಯ್ಯನವರಿಗೆ ಈ ಅನಿವಾರ್ಯತೆ ಇದೆಯಾ? ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಇಂಪ್ರೆಸ್ ಮಾಡುವಂಥ ಅನಿವಾರ್ಯತೆ ಇದೆಯಾ? ನಾವು ಸಿದ್ದರಾಮಯ್ಯನವರನ್ನು ರಾಜ್ಯ ಮಟ್ಟದ ನಾಯಕ ಅಂತ ಅನ್ಕೊಳ್ಳಲ್ಲ, ಹೀಗೆ ಹಾಗೆ ಅಂತ ಚರ್ಚೆಗಳು ಕೂಡ ಆಗ್ತಾ ಇದೆ. ಆದರೆ ರಾಜಕೀಯದಲ್ಲಿ ಹೀಗೇ ಆಗತ್ತೆ, ಹೀಗೆ ಆಗಬಹುದು, ಇದೇ ಲೆಕ್ಕಾಚಾರ, ಈ ಲೆಕ್ಕಾಚಾರದಿಂದಲೇ ಹಿಂಗಾಗಿರೋದು, ಇದೇ ಸ್ಟ್ರಾಟರ್ಜಿ. ಇದ್ಯಾವುದನ್ನು ಗೆಸ್ ಮಾಡೋದಕ್ಕಾಗದೇ ಇಲ್ಲ. ಯಾರು ಯಾವ್ಯಾವ ಸ್ಟ್ರಾಟರ್ಜಿಯನ್ನು ಮಾಡ್ತಾ ಇರ್ತಾರೋ, ಯಾವ ಸ್ಟ್ರಾಟರ್ಜಿ ಯಾರ ಕೈ ಹಿಡಿಯುತ್ತೋ ಒಂದು ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆಗೆ ಪೂರಕವಾಗಿ ಈ ಬಜೆಟ್ ಮಂಡನೆ ಇದೆಯಲ್ಲ, ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರಕ್ಕೆ ಹೆಚ್ಚಿನ ರೀತಿಯಾದಂಥ ಅನುದಾನವನ್ನು, ಹೆಚ್ಚಿನ ರೀತಿಯಾದಂಥ ಕೊಡುಗೆಯನ್ನು, ಆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋದಕ್ಕೆ ಅಂತ ಯೋಜನೆಗಳನ್ನು ಘೋಷಣೆ ಮಾಡಿರೋದು, ಇಷ್ಟೆಲ್ಲ ಕುತೂಹಲ ಕಾರಣವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಅಕ್ಟೋಬರ್ವರೆಗೂ ಏನೋ ಗಡುವು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯನವರ ಈ ಬಾರಿಯ ಬಜೆಟು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಇಂಪ್ರೆಸ್ ಮಾಡೋ ರೀತಿಯಲ್ಲಿ ಇದೆ ಅನ್ನೋದು ರಾಜಕೀಯ ವಲಯದಲ್ಲಿನ ಚರ್ಚೆ. ಆ ಅನಿವಾರ್ಯತೆ ಸಿದ್ದರಾಮಯ್ಯನವ್ರಿಗೆ ಇದೆಯಾ? ಇಂಪ್ರೆಸ್ ಮಾಡುವಂಥ ಅನಿವಾರ್ಯತೆ. ಆ ಕಾರಣಕ್ಕಾಗಿಯೇ ಹೆಚ್ಚಿನ ರೀತಿಯಾದಂಥ ಫೋಕಸ್ಸನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರದ ಕಡೆ ಮಾಡಿದ್ದಾರೆ. ಹೆಂಗೆ ಚರ್ಚೆಗಳಾಗ್ತಾ ಇದೆ, ವಿಶ್ಲೇಷಣೆಗಳಾಗ್ತಿದೆ ಅಂತ ಶಿವು? ನೀತಿ, ನಿನ್ನೆಯಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 16ನೇ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಇಲ್ಲಿಯವರೆಗೆ ಯಾರು ಕೂಡ ಕರ್ನಾಟಕದಲ್ಲಿ ಅಷ್ಟು ಬಜೆಟ್ ಗಳನ್ನ ಮಂಡನೆ ಮಾಡಿಲ್ಲ. ಜನಪರವಾದಂತ, ಬಡವರ ಪರವಾದಂತ, ನಿರ್ಗತಿಕರ ಪರವಾದಂತ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಅಂತ ಕೆಲವರು ಆ ಬೆನ್ನನ್ನ ತಕ್ಕೊಂಡ್ರೆ, ಪ್ರತಿಪಕ್ಷಗಳು ಇದು ಅಭಿವೃದ್ಧಿಗೆ ಪೂರಕವಾಗಿಲ್ಲ, ಹಲವು ಕ್ಷೇತ್ರಗಳಿಗೆ ಅನುದಾನವನ್ನ ಕೊಟ್ಟಿಲ್ಲ ಅನ್ನುವಂತಹ ಆರೋಪಗಳನ್ನ ಈಗಾಗಲೇ ಮಾಡಿದ್ದಾರೆ ಬಜೆಟ್ ಬಗ್ಗೆ. ಸೊ ಇದರ ನಡುವೆ ಸಿದ್ದರಾಮಯ್ಯ ಅವರು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಗಮನವನ್ನ ಬಜೆಟ್ ನಲ್ಲಿ ಕೇಂದ್ರೀಕರಿಸಿದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಎಐಸಿಸಿ ಅಧ್ಯಕ್ಷರನ್ನ
ಖುಷಿ ಪಡಿಸ್ಬೇಕು ಅನ್ನುವಂತ ಕಾರಣಕ್ಕೋ ಅಥವಾ ತಮ್ಮ ಸ್ಥಾನವನ್ನ ಭದ್ರಪಡಿಸ್ಕೊಳ್ಬೇಕು ಅನ್ನುವಂತ ಕಾರಣಕ್ಕೋ ಗೊತ್ತಿಲ್ಲ. ಆದ್ರೆ ಹೆಚ್ಚಿನ ಒಂದು ಅನುದಾನ ಮತ್ತೆ ಕಾರ್ಯಕ್ರಮ ಯೋಜನೆಗಳನ್ನ ಗುಲ್ಬರ್ಗಕ್ಕೆ ಘೋಷಣೆ ಮಾಡಿದ್ದಾರೆ. ಯಾಕಂದ್ರೆ ಗುಲ್ಬರ್ಗಕ್ಕೆ ಹೆಚ್ಚಿನ ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವು ಜಿಲ್ಲೆಗಳಿಗೆ ಸರಿಯಾದಂತ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಹೋಗಿಲ್ಲ, ಈ ಗ್ಯಾರಂಟಿಗಳು ಮತ್ತೆ ನೀರಾವರಿ ಯೋಜನೆಗಳನ್ನ ಹೊರತುಪಡಿಸಿ. ಆದ್ರೆ ಗುಲ್ಬರ್ಗಕ್ಕೆ ಸುಮಾರು ನಿಮಾನ್ಸ್ ಮಾದರಿ ಕೇಂದ್ರವನ್ನ ನಿರ್ಮಾಣ ಮಾಡೋದಕ್ಕೆ 100 ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಿದ್ದಾರೆ. ಜೇವರ್ಗಿಯಲ್ಲಿ 6 ಕೋಟಿ ವೆಚ್ಚದಲ್ಲಿ ನರ್ಸಿಂಗ್ ಕಾಲೇಜನ್ನ ಸ್ಥಾಪನೆ ಮಾಡೋದಕ್ಕೆ ಘೋಷಣೆಯನ್ನ ಮಾಡಲಾಗಿದೆ. SC ST OBC ಹಾಸ್ಟೆಲ್ PU ಕಾಲೇಜುಗಳು ಏನೇ ಜಿಲ್ಲೆಯಲ್ಲಿದೆ ಅದೆಲ್ಲವನ್ನು ಕೂಡ ಮೇಲ್ದರ್ಜೆಗೆ ಏರಿಸೋದಕ್ಕೆ ಅನುದಾನವನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ. ಚಿತ್ತಾಪುರ ತಾಲೂಕಿನಲ್ಲಿ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ಹಾಗೆ KGTTI ಕೇಂದ್ರಗಳಲ್ಲಿ ಪ್ರಯೋಗಾಲಯಗಳನ್ನ ನಿರ್ಮಾಣ ಮಾಡೋದಕ್ಕೆ 100 ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಲಾಗಿದೆ. ಸೇಡಂ IIT ಕೇಂದ್ರವನ್ನ ವಿಶ್ವ ಮಟ್ಟಕ್ಕೆ ಏರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಯೋಜನೆಗಳನ್ನ ರೂಪಿಸಬೇಕು ಅಂತೇಳಿ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ. GTTC ಬಹುಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನ ಕೊಡಲಾಗಿದೆ. ಹಾಗೆ ವಾಗ್ದಾರಿ ರಿಬ್ಬನ್ಪಳ್ಳಿ ರಸ್ತೆ ಅಭಿವೃದ್ಧಿಗೆ ಅನುದಾನ 100 ಕೋಟಿ ವೆಚ್ಚದಲ್ಲಿ ಎಂಡೋಕ್ರೈನಾಲಜಿ ಕೇಂದ್ರವನ್ನ ಸ್ಥಾಪನೆ ಮಾಡೋದು, 92 ಕೋಟಿ ವೆಚ್ಚದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಜಿಲ್ಲಾ ಕೇಂದ್ರದಲ್ಲಿ ಮಾಡೋದು, ಹಾಗೆ 304 ಕೋಟಿ ವೆಚ್ಚದಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನ ಸ್ಥಾಪನೆ ಮಾಡೋದಕ್ಕೂ ಕೂಡ ಘೋಷಣೆಯನ್ನ ಮಾಡಲಾಗಿದೆ. 9 ಕೋಟಿ ವೆಚ್ಚದಲ್ಲಿ 14 ವರ್ಷದ ಹೆಣ್ಣು ಮಕ್ಕಳಿಗೆ HPV ಲಸಿಕೆಯನ್ನ ಕೊಡೋದಕ್ಕೆ ಸಹಕಾರವನ್ನ ಮಾಡಲಾಗಿದೆ. ಪ್ರಾದೇಶಿಕ ಸಹಕಾರ ಭವನ ನಿಲ್ದಾಣಕ್ಕೆ 10 ಕೋಟಿ, ನೂತನ ಮೆಗಾ ಡೈರಿಯನ್ನ ಪ್ರಾರಂಭ ಮಾಡೋದಕ್ಕೆ 50 ಕೋಟಿ ರೂಪಾಯಿಗಳನ್ನ ಗುಲ್ಬರ್ಗಾ ಜಿಲ್ಲೆಗೆ ಇಡಲಾಗಿದೆ. ಸೊ ಇದೆಲ್ಲವೂ ಕೂಡ ಗುಲ್ಬರ್ಗಾ ಕೇಂದ್ರೀಕರಿಸಿಯೇ ಹೆಚ್ಚಿನ ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ. ಇದರ ಹಿಂದೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ತೃಪ್ತಿಪಡಿಸುವಂತ ಒಂದು ಪ್ರಯತ್ನಗಳು ಕೂಡ ಇದರ ಹಿಂದೆ ಇರಬಹುದು. ಜೊತೆಗೆ ತಮ್ಮ ಆಶೀರ್ವಾದ ನನಗೆ ಬೇಕು ಅನ್ನುವಂತ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಈ ಯೋಜನೆಗಳನ್ನ ಇಡೀ ಜಿಲ್ಲೆಗೆ ಕೊಟ್ಟಿರುವಂತಹ ಸಾಧ್ಯತೆಗಳು ಕೂಡ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.